2 ದಿನದಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನಾಯ್ತು ಅನೀಶ್? ಹೇ ಸ್ಟಕ್ ವಿತ್ ಲಾಡ್ ಆಫ್ ವರ್ಕ್, ನಿನಗೆ ಗೊತ್ತಲ್ಲ. ಹೌದಾ, ಸರಿ. ಈಗ ನೀನು ಆರಾಮಾಗಿದ್ಯಾ ತಾನೆ? ಹಾ, ಇವಾಗ ಫ್ರೀ ಇದ್ದೀನಿ. ದಟ್ಸ್ ವೈ ಐ ಕಾಲ್ಡ್ ಯು. ನೋ, ಏನು ವಿಷಯ ಹೇಳು? ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ವಾಟ್? ಆಕ್ಸಿಡೆಂಟಾ? ಜಾಸ್ತಿ ಗಾಬರಿ ಆಗ್ಬೇಡ. ಕೈಗೆ ಕಾಲ್ಗೆ ಚಿಕ್ಕ ಗಾಯ ಆಗಿದೆ ಅಷ್ಟೇ. ಐವ್ ಟೋಲ್ಡ್ ಯು ಸೋ ಮೆನಿ ಟೈಮ್ಸ್, ಹುಷಾರಾಗಿರು ಅಂತ. ನೀನೆಲ್ಲ ನನ್ನ ಮಾತು ಕೇಳ್ತೀಯಾ? ಯು ವಿಲ್ ಆಲ್ವೇಸ್ ಡೂ ಯುವರ್ ಓನ್ ಥಿಂಗ್ಸ್. 2 ಡೇಸಿಂದ ಕಾಲ್ ಟ್ರೈ ಮಾಡಿದ್ಯಲ್ಲ, ಈ ವಿಷಯ ಹೇಳೋದಕ್ಕಾ? ಈ ವಿಷಯ ಅಲ್ಲ. ಮತ್ತೆ? ನಮ್ಮ ಟೇಲರ್ ಇದ್ದಾರಲ್ಲ ಸಾವಿತ್ರಿ. ಹಾಂ, ಗೊತ್ತು, ಹೇಳು. ಅವರು ತುಂಬ ಕಷ್ಟದಲ್ಲಿದ್ದರು. 3 ಲಕ್ಷ ಸಾಲ ಕೇಳಿದ್ರು. ನೀನು ಬೇರೆ ಫೋನಿಗೆ ಸಿಗ್ತಿರ್ಲಿಲ್ಲ, ಅದಕ್ಕೆ ಒಡವೆ ಕೊಟ್ಟೆ. ಶಾರು, ಹ್ಯಾವ್ ಯು ಗಾನ್ ಮ್ಯಾಡ್? ಅಲ್ಲ, ಅವರು ದುಡ್ಡು ಕೇಳಿದ್ರು ಅಂದಿದ ತಕ್ಷಣ ನೀನು ಒಡವೆ ಕೊಡೋದಾ? ನಿನಗೋಸ್ಕರ, ಚಿನ್ನುಗೋಸ್ಕರ ಇಲ್ಲಿ ಹಗಲು ರಾತ್ರಿ ಕಷ್ಟಪಟ್ಕೊಂಡು ದುಡಿತಾ ಇದ್ರೆ ನೀನಲ್ಲಿ ಇಷ್ಟ ಬಂದಂಗೆ ಖರ್ಚು ಮಾಡ್ಕೊಂಡು ದರ್ಬಾರ್ ಮಾಡ್ತಿದ್ಯಾ? ನೀನೇ ಅಲ್ಲ ದುಡಿತಿರೋದು ಅನೀಶ್, ನಾನು ದುಡಿತೆ. ನಿನಗಿನ್ನ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನನಗೂ ಇದೆ. ಮನೇನ ಹಾಳು ಮಾಡಿ ಊರನ್ನ ಉದ್ಧಾರ ಮಾಡೋದನ್ನ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರೀತಾರೆ ಅಲ್ವಾ? ಆನ್ಸರ್ ಮೀ ಶಾರು, ಆನ್ಸರ್ ಮೀ. ಆಕ್ಸಿಡೆಂಟ್ ಬಗ್ಗೆ ಗೊತ್ತಾದ್ಮೇಲೆ ವಿಡಿಯೋ ಕಾಲ್ ಮಾಡಿ ಕೇರ್ ಮಾಡ್ತೀಯ ಅಂದ್ಕೊಂಡೆ. ಆದರೆ ನಿನ್ನ ಗಮನ ಎಲ್ಲ ಈ ದುಡ್ಡು ಒಡವೆ ಮೇಲೆ ಇದೆ. ನನಗಿನ್ನ ಅದೇ ಇಂಪಾರ್ಟೆಂಟ್ ಅನೀಶ್. ನಾನು ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ ಅಂತ ನಿನಗನ್ಸಿದ್ರೆ ಹಾಗೆ ಅನ್ಕೋ. ಇಟ್